ಮಹಾಕುಂಭಮೇಳ ಈ ಶಬ್ದ ಕೇಳಿದ ತಕ್ಷಣ ನಮಗೆ ನೆನಪಿಗೆ ಬರೋದು ನಾಗಸಾಧುಗಳೇ. ನಾವೆಲ್ಲ ಗಂಡು ನಾಗಸಾಧುಗಳ ಬಗ್ಗೆ ಯಾವಾಗಲಾದ್ರೊಮ್ಮೆ ಕೇಳಿಯೇ ಇರ್ತೇವೆ. ಆದರೆ ಹೆಣ್ಣು ನಾಗಸಾಧುಗಳ ಬಗ್ಗೆ ಯಾರಿಗೂ ಸರಿಯಾಗಿ ಗೊತ್ತಿರೋದಿಲ್ಲ. ಯಾಕೆಂದರೆ ಮಹಿಳಾ ನಾಗಸಾಧುಗಳ ಬಗ್ಗೆ ಮಾತನಾಡುವುದಕ್ಕೆ ಜನ ಹೆದರುತ್ತಾರೆ. ಏಕೆಂದ್ರೆ ಈ ಮಹಿಳಾ ನಾಗಸಾಧುಗಳು ತಮ್ಮ ಶಕ್ತಿಯನ್ನು ರಹಸ್ಯವಾಗಿ ಇಟ್ಟು ದೇವರಲ್ಲಿ ಐಕ್ಯವಾಗುವುದಕ್ಕೆ ಮಾತ್ರ ಉಪಯೋಗಿಸುತ್ತಾರೆ. ಆದ್ದರಿಂದ ಈ ಮಹಿಳಾ ನಾಗಸಾಧುಗಳ ಬಗ್ಗೆ ಜನರಿಗೆ ಏನೂ ಗೊತ್ತಿಲ್ಲ. ಇವತ್ತು ಈ ವಿಡಿಯೋದಲ್ಲಿ ಮಹಿಳಾ ನಾಗಸಾಧುಗಳು ಯಾರು ಅವರ ಬಗ್ಗೆ ತಿಳಿಯೋಣ. ಈ ಮಹಿಳಾ ನಾಗಸಾಧುಗಳು ಕೇವಲ ಕಥೆಯಲ್ಲಿ ಮಾತ್ರ ಇದ್ದಾರಾ ಅಥವಾ ನಿಜ ಜೀವನದಲ್ಲೂ ಇದ್ದಾರಾ? ಅವರ ಬದುಕು ಹೇಗೆ? ಮಹಿಳಾ ನಾಗಸಾಧು ಆಗಲು ಅವರು ದೇಹದ ಯಾವ ಅಂಗವನ್ನು ನಿಷ್ಕ್ರಿಯ ಮಾಡಿಕೊಳ್ಳಬೇಕಾಗುತ್ತದೆ? ಪುರುಷ ನಾಗಸಾಧುವಿನಂತೆ ಮಹಿಳಾ ನಾಗಸಾಧುಗಳು ಕೂಡ ಬಟ್ಟೆ ಇಲ್ಲದೆ ಇರುತ್ತಾರಾ? ಅಥವಾ ಮಹಿಳಾ ನಾಗ ಪ್ರಪಂಚ ಹೇಗೆ ಇರುತ್ತೆ? ಇವೆಲ್ಲಗಳ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಲಿದ್ದೇನೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ, ಇನ್ಫಾರ್ಮೇಟಿವ್ ಅನ್ಸಿದ್ರೆ ಒಂದು ಲೈಕ್ ಕೊಟ್ಟು ಪ್ರೋತ್ಸಾಹ ಕೊಡೋದನ್ನ ಮರಿಬೇಡಿ. ಮಹಿಳಾ ನಾಗಸಾಧುಗಳೆಂದರೆ ಕೂದಲು ಹರಡಿಕೊಂಡು ಗುಹೆಗಳಲ್ಲಿ ತಪಸ್ಸು ಮಾಡುತ್ತಿರ್ತಾರೆ ಅಂತ ಎಲ್ಲರಿಗೂ ಗೊತ್ತು. ಮುಂದೆ ನಾಗಸಾಧು ಮತ್ತು ಇತರ ಸಾಧುಗಳ ಬಗ್ಗೆ ವ್ಯತ್ಯಾಸ ತಿಳಿಯೋಣ. ನಾಗಸಾಧುಗಳು ಪ್ರಪಂಚದಿಂದ ವ್ಯತಿರಿಕ್ತವಾಗಿ ದೂರ ಉಳಿದು ಭಿನ್ನವಾಗಿ ಜೀವನ ನಡೆಸುತ್ತಿರುತ್ತಾರೆ. ಬಹಳ ಶ್ರೇಷ್ಠವಾದ ಪರೀಕ್ಷೆಗಳಲ್ಲಿ ತಪಸ್ಸಿನ ನಂತರವೇ ಒಬ್ಬ ವ್ಯಕ್ತಿ ನಾಗಸಾಧು ಆಗುತ್ತಾನೆ. ನಾಗಸಾಧು ಆಗುವುದಕ್ಕೆ ಒಂದು ಪ್ರಕ್ರಿಯೆ ಇದೆ. ಈ ಪ್ರಕ್ರಿಯೆ ಆಗುವುದಕ್ಕೆ ಬಹಳ ವರ್ಷಗಳು ಬೇಕಾಗುತ್ತವೆ. ಈ ಎಲ್ಲಾ ಸ್ಟೇಜ್ ನಂತರವೇ ನಾಗಸಾಧು ಆಗುವುದು. ನಂತರ ಆ ಅಖಾಡದಲ್ಲಿ ನಾಗಸಾಧುವಾಗಿ ಗುರುತಿಸಲ್ಪಡುತ್ತಾರೆ. ಅವಧೂತ, ಮಹಾಪುರುಷ, ಲಿಂಗಭಂಗ ಎಂದು ಕರೆಯುತ್ತಾರೆ. ಮೊದಲು ಯಾರಾದರೂ ನಾಗಸಾಧುವು ಆಗಬೇಕೆಂದರೆ ಅಖಾಡದಲ್ಲಿ ಸ್ನಾನ ಮಾಡಬೇಕು. ಆದರೆ ಅದು ಅಷ್ಟು ಸುಲಭವಲ್ಲ. ಒಂದು ಸಲ ಅಖಾಡಕ್ಕೆ ಸೇರಿದ ನಂತರ ಸಾಧುವಿನೊಂದಿಗೆ ಅನೇಕ ವರ್ಷಗಳವರೆಗೆ ತಪಸ್ಸು ಮಾಡಬೇಕಾಗುತ್ತದೆ. ಬಹಳ ವರ್ಷಗಳು ತಪಸ್ಸು ಮಾಡಿದ ನಂತರ ಅವರು ನಾಗಸಾಧು ಆಗಲು ಸಿದ್ಧರಾದ ನಂತರ ಅವರನ್ನು ಅನೇಕ ಸ್ತರಗಳಲ್ಲಿ ಪರೀಕ್ಷಿಸುತ್ತಾರೆ. ಇದರಲ್ಲಿ ಮೊದಲನೆಯ ಪರೀಕ್ಷೆ ಬ್ರಹ್ಮಚರ್ಯ. ಇದರಲ್ಲಿ ನಾಗಸಾಧುಗಳ ಮೇಲೆ ರುದ್ರಾಕ್ಷಿ ಹಾಕುತ್ತಾರೆ. ನಂತರ ಶಿರಮುಂಡನೆ ಮಾಡಿ ತಮಗೆ ತಾವೇ ಪಿಂಡವನ್ನ ಅರ್ಪಿಸಿಕೊಳ್ಳಬೇಕಾಗುತ್ತದೆ. ಇದರಿಂದ ಈ ಪ್ರಪಂಚದ ನಂಟು, ಬಂಧನ, ಬಂಧುತ್ವಗಳನ್ನೆಲ್ಲ ಬಿಡಿಸಿಕೊಳ್ಳಬೇಕಾಗುತ್ತದೆ. ನಂತರ ಅವರಿಗೆ ಸಾಧನೆ ಮಾಡುತ್ತಾ ಭಗವಂತನಲ್ಲಿ ಲೀನರಾಗುತ್ತಾರೆ. 10 ರಿಂದ 15 ವರ್ಷ ಕಾಮವನ್ನು ಅವರು ತಡೆದ ನಂತರವೇ ಇವರು ಜೀವನ ಪೂರ್ತಿ ಇರಬಲ್ಲವೇ ಅಥವಾ ಇಲ್ಲವೇ ಎಂದು ನಿರ್ಣಯಿಸಿ ಅವರಿಗೆ ದೀಕ್ಷೆ ಕೊಡಲಾಗುತ್ತದೆ. ಪುರುಷ ಸಾಧುಗಳಂತೆ ಸ್ತ್ರೀ ನಾಗಸಾಧುಗಳು ಬೆತ್ತಲೆಯಾಗಿ ಇರುವುದಿಲ್ಲ. ಬದಲಾಗಿ ಅವರಿಗೆ ಹೂಗಳ ಹಾರ ಮತ್ತು ಕೇಸರಿ ವಸ್ತ್ರ ಕೊಡುತ್ತಾರೆ. ನದಿಯಲ್ಲಿ ಸ್ನಾನ ಮಾಡುವವಳು ನಗ್ನವಾಗಿ ಸ್ನಾನ ಮಾಡುವಂತಿಲ್ಲ. ಅವರಿಗೆ ಮಾತಾ ಎಂದು ಕರೆಯುತ್ತಾರೆ. ಈಗ ಪ್ರಪಂಚದಾದ್ಯಂತ ಹೆಚ್ಚು ಆಕರ್ಷಿತವಾಗುತ್ತಿದ್ದಾರೆ. ಕುಂಭಮೇಳಗಳಲ್ಲಿ ಕಾಣಪಡುವ ಈ ಮಹಿಳಾ ನಾಗಸಾಧುಗಳು ಕುಂಭಮೇಳ ಮುಗಿದ ನಂತರ ಕಂದರಕ್ಕೆ ಹೋಗುತ್ತಾರೆ. ಇಲ್ಲಿ ಕಂದರ ಎಂದರೆ ಪರ್ವತಗಳಲ್ಲಿನ ಸುರಂಗ ಅಂತ ಅರ್ಥ. ಎಲ್ಲಿಯೋ ಇರುವ ನಾಗಸಾಧುಗಳು ಕುಂಭಮೇಳದಲ್ಲಿ ಹೇಗೆ ಹಾಜರಾಗುತ್ತಾರೆ ಎಂದು ನಿಮಗೆ ಆಶ್ಚರ್ಯ ಆಗಿರಬಹುದು. ಪ್ರತಿ ಅಖಾಡಕ್ಕೆ ಒಬ್ಬ ಕೊತ್ವಾಲ್ ಇರುತ್ತಾರೆ. ಅವರು ಇವರಿಗೆ ಎಲ್ಲಾ ಇನ್ಫಾರ್ಮೇಶನ್ ಹೇಳುತ್ತಾರೆ. ಈಗ ನಿಮಗೆ ಅರ್ಥವಾಗಿದೆ ಅಂತ ಅಂದುಕೊಳ್ಳುತ್ತಿದ್ದೇನೆ. ಇವಿಷ್ಟು ನಾಗ ಸಾಧುಗಳ ಒಂದು ಅದ್ಭುತ ಪ್ರಪಂಚ. ನಿಮಗೆಲ್ಲ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.